ಆಯ್ತು ಆಯ್ತು ಸರ್ ಏನು ಸೇರಿಸ್ಬೇಕು. ತಿಂದ್ರಲ್ಲಿ ओम भद्रं कर्णे विष्णुयाम देवाः भद्रं पश्येमाक्षभिर्यजत्राः श्रीरङ्गे स्तुष्ट्वागं सस्तनोभिः वशेम देवैतं यदायुः तस्मै ब्रह्मच ब्रह्मादायकेति प्रजापतयो ಅಬ್ಜೆಕ್ಷನ್ ಮಾಡ್ತಾರೆ. ಜನಪ್ರಿಯ ಶಾಸಕರಾದ ಶ್ರೀ ಡಿ ರವಿಶಂಕರ್ ಅವರನ್ನು ಆರ್ಥಿಕವಾಗಿ ಸ್ವಾಗತಿಸುತ್ತೇನೆ. ತಂದೆಯವರಂತೆ ಜನಪರ ಕಾಳಜಿಯುಳ್ಳ ಅವರನ್ನು ಸ್ವಾಗತಿಸುತ್ತೇನೆ. ಶ್ರೀ ಸೋಮಶೇಖರ್ ಅವರು ಮಾಜಿ ಶಾಸಕರು. ಇಡೀ ದೇಶವಾಗುವಂತೆ ಪಂಚವಾರ್ಷಿಕ ಯೋಜನೆಯನ್ನು ಜಾರಿಗೆ ತಂದ ಕೀರ್ತಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರಿಗೆ ಸಲ್ಲುತ್ತದೆ. ಶ್ರೀಯುತರು ಸಜ್ಜನ ಪ್ರಬುದ್ಧ ರಾಜಕಾರಣಿ. ಶ್ರೀ ಡಿ ದೇವರಾಜ ಅರಸು ಅವರ ಬಳಿಕ ಸುದೀರ್ಘ ಕಾಲದವರೆಗೆ ರಾಜ್ಯದ ಜನತೆಯ ಸೇವೆಗೆ ತಮ್ಮನ್ನು ತಾವು ಸಮರ್ಪಿಸಿಕೊಂಡು ಮುನ್ನಡೆಸುತ್ತಿರುವರು. ಬಸವ ತತ್ವ ಪರಿಪಾಲಕರಾದ ಮುಖ್ಯಮಂತ್ರಿಗಳು ಮೊದಲ ಬಾರಿಗೆ ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣವರ ಭಾವಚಿತ್ರ ಕಡ್ಡಾಯವಾಗಿ ಆದೇಶ ಹೊರಡಿಸಿ ಚುನಾವಣೆ ಬಂದಿದ್ದರು. ಎರಡನೇ ಬಾರಿ ಮುಖ್ಯಮಂತ್ರಿ ಪಟ ಅಲಂಕರಿಸಿ ಜಗಜ್ಯೋತಿ ಬಸವಣ್ಣನವರನ್ನ ನಾಡಿನ ಸಾಂಸ್ಕೃತಿಕ ನಾಯಕರಂತ ಘೋಷಣೆ ಮಾಡಿ ನಿಜ ಶರಣ ತತ್ವವನ್ನು ಪ್ರತಿಪಾದಿಸಿದ ಮಾನ್ಯ ಮುಖ್ಯಮಂತ್ರಿಗಳು ಸುತ್ತಲೂ ಮಠ ಹಾಗೂ ಪರಮ ಪೂಜ್ಯ ಜಗದ್ಗುರುಗಳ ಬಗ್ಗೆ ಅಪಾರ ನಂಬಿ ಅದರಂತೆ ನಡೆಯುತ್ತಿರುವಂತ ಮಾನ್ಯ ಮುಖ್ಯಮಂತ್ರಿಗಳು ಮೊದಲ ಬಾರಿಗೆ ಮುಖ್ಯಮಂತ್ರಿಯಾದಾಗ ಬಸವ ಜಯಂತಿಯಂತೆ ಪ್ರಮಾಣ ವಚನ ಸ್ವೀಕರಿಸಿದ್ದು ವಿಶೇಷ.